ಎಲ್ಲ ಪ್ರಶ್ನೆಗಳಿಗೆ ಅಸ್ಪಷ್ಟವಾದಂತ ಉತ್ತರ. ಅದನ್ನು ಹೇಳ್ದ ಆತ, ಶವಗಳು ಸಿಗ್ತಾ ಇಲ್ಲ, ಅದು ನನ್ನ ಚಿಂತೆಯಾಗಿದೆ ಅಂತ ಹೇಳಿ. ಇನ್ನು ಬಾಕಿ ಹೇ ಪಿಕ್ಚರ್ ಅಭಿ. ಮುಂದಿನ ಸುದ್ದಿ, ಬೇಟೆಯಾಡೋದಕ್ಕೆ ಬಂದವರೇ ಬೇಟೆಯಾಗಿ ಹೋದ್ರು ಅಂತ ಗಾದೆ ಮಾತಿದೆ. ಆ ಮಾತಿನ ಹಾಗೆ ದೂರುದಾರನಾಗಿ ಬಂದವನೇ ಇಲ್ಲಿ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ. ನೋಡಿ, ಇಲ್ಲಿ ಆರೋಪ ಮಾಡಿದವನು ಆರೋಪಿಯಾಗಿದ್ದಾನೆ. ಕೊಲೆಯಾದವನೇ ಕೊಲೆಗಾರ ಅಂತ ನಾವು ಹೇಳಬಹುದಲ್ವಾ? ಈ ಹಿಂದೆ ಒಂದು ಬಹಳ ಹಳೇ ಕತೆ ಮೈಸೂರಿನಲ್ಲಿ ಆದಂತದ್ದು. ಒಂದು ಹೆಡ್ಲೈನ್ ಬರುತ್ತೆ ಪೇಪರ್ನಲ್ಲಿ, ಕೊಲೆಯಾದವನೇ ಕೊಲೆಗಾರ ಅಂತ ಹೇಳಿ. ಇಲ್ಲಿ ಇದೇ ರೀತಿ ಆರೋಪ ಮಾಡೋದಕ್ಕೆ ಬಂದವನೇ ಆರೋಪಿಯಾಗಿದ್ದಾನೆ. ಮಜಾ ಇದೆ ಕತೆ ಇದು. ಈ ಮಾಸ್ಕ್ ಮ್ಯಾನ್ ನ ಮುಖವಾಡ ಕಳಿಸಿದ SIT ತನಿಖೆ ಇನ್ನೂ ಚುರುಕುಗೊಂಡಿದೆ. ಬನ್ನಿ, ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಡ್ ಬರೋಣ. ಧರ್ಮಸ್ಥಳದಲ್ಲಿ ಕಳಚಿ ಬಿತ್ತು ಚಿನ್ನಯ್ಯನ ಮುಖವಾಡ. ಈಗ ಅಸಲಿ ಆಟ ಶುರು ಮಾಡಿದ SIT ತಂಡ. ನಾನು ಆಡಿದ್ದೇ ಆಟ, ನಾನು ಹೇಳಿದ್ದೇ ಸತ್ಯ ಅಂತ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಿದ್ದ ಅನಾಮಿಕನಿಗೆ ಶನಿವಾರದಂದೇ ಶನಿ ಹೆಗಲೇರಿದ್ದ. ಬೇಟೆಯಾಡಲು ಬಂದವರೇ ಬೇಟೆಯಾಗಿ ಹೋದ್ರು ಅನ್ನೋ ಹಾಗೆ ದೂರುದಾರನಾಗಿ ಬಂದವನೇ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದ SIT ತನಿಖೆ ಚುರುಕುಗೊಳಿಸಿದೆ. ಒಂದೇ ಒಂದು ಬುರುಡೆ ತಂದು ನೇತ್ರಾವತಿ ತೀರದಲ್ಲಿ ಇಂಗುಗುಂಡಿ ಕಾಮಗಾರಿ ನಡೆಸಿದ್ದ ಅನಾಮಿಕನ ಅಸಲಿ ಎತ್ತು SIT ಮುಂದೆ ಬಯಲಾಗಿದೆ. ಹೂತಿಟ್ಟ 106 ಶವ ತೋರಿಸ್ತೀನಿ ಅಂತ ಬಂದವನು ಸದ್ಯ ಅವನೇ ಲಾಕ್ ಆಗಿದ್ದಾನೆ. ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಅನಾಮಿಕ ತೋರಿಸಿದ್ದ 2 ಕಡೆಗಳಲ್ಲಿ ಬಿಟ್ರೆ ಬೇರೆಲ್ಲೂ ಏನೂ ಸಿಕ್ಕಿರಲಿಲ್ಲ. ಶೋಧ ಕಾರ್ಯದ ಬಳಿಕ ಅನಾಮಿಕ ದೂರುದಾರನ ಜನ್ಮ ಜಾಲಾಡಿದ SIT ಸದ್ಯ ಆತನನ್ನೇ ಬಂಧಿಸಿದೆ. SITಯಿಂದ ಬಂಧನಕ್ಕೊಳಗಾದ ಅನಾಮಿಕ ದೂರುದಾರನ ಹೆಸರು CN ಚಿನ್ನಯ್ಯ ಅಲಿಯಾಸ್ ಚೆನ್ನ ಅನ್ನೋದು ಬಯಲಾಗಿದೆ. ಸದ್ಯ ಈ ಚೆನ್ನನನ್ನ 10 ದಿನ ಕಸ್ಟಡಿಗೆ ಪಡೆದಿರೋ SIT ವಿಚಾರಣೆ ಆರಂಭಿಸಿದೆ. ರಿವರ್ಸ್ ತನಿಖೆ ಮಾಡಲು ತಯಾರಿ ನಡೆಸಿದೆ. ಚೆನ್ನನ ಸಹೋದರ ತಾನಾಸೆ ಎಂಬುವನನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಚಿನ್ನಯ್ಯನ ಮುಂದೆ ಬಿಟ್ಟು ಹಿಂದೆ ಷಡ್ಯಂತ್ರ ನಡೆಸಿದ ಕಾಣದ ಕೈಗಳಾವುವು ಅನ್ನೋ ಸದ್ಯಕ್ಕೆ ಆ ಅಣ್ಣಪ್ಪ ಸ್ವಾಮಿಯೇ ಬಲ್ಲವನಾಗಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಲ್ಲ ಪ್ರಶ್ನೆಗಳಿಗೆ ಅಸ್ಪಷ್ಟವಾದಂತ ಉತ್ತರ. ಅದನ್ನು ಹೇಳ್ದ ಆತ, ಶವಗಳು ಸಿಗ್ತಾ ಇಲ್ಲ, ಅದು ನನ್ನ ಚಿಂತೆಯಾಗಿದೆ ಅಂತ ಹೇಳಿ. ಇನ್ನು ಬಾಕಿ ಹೇ ಪಿಕ್ಚರ್ ಅಭಿ. ಮುಂದಿನ ಸುದ್ದಿ, ಬೇಟೆಯಾಡೋದಕ್ಕೆ ಬಂದವರೇ ಬೇಟೆಯಾಗಿ ಹೋದ್ರು ಅಂತ ಗಾದೆ ಮಾತಿದೆ. ಆ ಮಾತಿನ ಹಾಗೆ ದೂರುದಾರನಾಗಿ ಬಂದವನೇ ಇಲ್ಲಿ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ. ನೋಡಿ, ಇಲ್ಲಿ ಆರೋಪ ಮಾಡಿದವನು ಆರೋಪಿಯಾಗಿದ್ದಾನೆ. ಕೊಲೆಯಾದವನೇ ಕೊಲೆಗಾರ ಅಂತ ನಾವು ಹೇಳಬಹುದಲ್ವಾ? ಈ ಹಿಂದೆ ಒಂದು ಬಹಳ ಹಳೇ ಕತೆ ಮೈಸೂರಿನಲ್ಲಿ ಆದಂತದ್ದು. ಒಂದು ಹೆಡ್ಲೈನ್ ಬರುತ್ತೆ ಪೇಪರ್ನಲ್ಲಿ, ಕೊಲೆಯಾದವನೇ ಕೊಲೆಗಾರ ಅಂತ ಹೇಳಿ. ಇಲ್ಲಿ ಇದೇ ರೀತಿ ಆರೋಪ ಮಾಡೋದಕ್ಕೆ ಬಂದವನೇ ಆರೋಪಿಯಾಗಿದ್ದಾನೆ. ಮಜಾ ಇದೆ ಕತೆ ಇದು. ಈ ಮಾಸ್ಕ್ ಮ್ಯಾನ್ ನ ಮುಖವಾಡ ಕಳಿಸಿದ SIT ತನಿಖೆ ಇನ್ನೂ ಚುರುಕುಗೊಂಡಿದೆ. ಬನ್ನಿ, ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಡ್ ಬರೋಣ. ಧರ್ಮಸ್ಥಳದಲ್ಲಿ ಕಳಚಿ ಬಿತ್ತು ಚಿನ್ನಯ್ಯನ ಮುಖವಾಡ. ಈಗ ಅಸಲಿ ಆಟ ಶುರು ಮಾಡಿದ SIT ತಂಡ. ನಾನು ಆಡಿದ್ದೇ ಆಟ, ನಾನು ಹೇಳಿದ್ದೇ ಸತ್ಯ ಅಂತ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಿದ್ದ ಅನಾಮಿಕನಿಗೆ ಶನಿವಾರದಂದೇ ಶನಿ ಹೆಗಲೇರಿದ್ದ. ಬೇಟೆಯಾಡಲು ಬಂದವರೇ ಬೇಟೆಯಾಗಿ ಹೋದ್ರು ಅನ್ನೋ ಹಾಗೆ ದೂರುದಾರನಾಗಿ ಬಂದವನೇ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದ SIT ತನಿಖೆ ಚುರುಕುಗೊಳಿಸಿದೆ. ಒಂದೇ ಒಂದು ಬುರುಡೆ ತಂದು ನೇತ್ರಾವತಿ ತೀರದಲ್ಲಿ ಇಂಗುಗುಂಡಿ ಕಾಮಗಾರಿ ನಡೆಸಿದ್ದ ಅನಾಮಿಕನ ಅಸಲಿ ಎತ್ತು SIT ಮುಂದೆ ಬಯಲಾಗಿದೆ. ಹೂತಿಟ್ಟ 106 ಶವ ತೋರಿಸ್ತೀನಿ ಅಂತ ಬಂದವನು ಸದ್ಯ ಅವನೇ ಲಾಕ್ ಆಗಿದ್ದಾನೆ.
ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಅನಾಮಿಕ ತೋರಿಸಿದ್ದ 2 ಕಡೆಗಳಲ್ಲಿ ಬಿಟ್ರೆ ಬೇರೆಲ್ಲೂ ಏನೂ ಸಿಕ್ಕಿರಲಿಲ್ಲ. ಶೋಧ ಕಾರ್ಯದ ಬಳಿಕ ಅನಾಮಿಕ ದೂರುದಾರನ ಜನ್ಮ ಜಾಲಾಡಿದ ಎಸ್ಐಟಿ ಸದ್ಯ ಆತನನ್ನೇ ಬಂಧಿಸಿದೆ. ಎಸ್ಐಟಿಯಿಂದ ಬಂಧನಕ್ಕೊಳಗಾದ ಅನಾಮಿಕ ದೂರುದಾರನ ಹೆಸರು ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಅನ್ನೋದು ಬಯಲಾಗಿದೆ. ಸದ್ಯ ಈ ಚೆನ್ನನನ್ನ 10 ದಿನ ಕಸ್ಟಡಿಗೆ ಪಡೆದಿರೋ ಎಸ್ಐಟಿ ವಿಚಾರಣೆ ಆರಂಭಿಸಿದೆ. ರಿವರ್ಸ್ ತನಿಖೆ ಮಾಡಲು ತಯಾರಿ ನಡೆಸಿದೆ. ಚೆನ್ನನ ಸಹೋದರ ತಾನಾಸೆ ಎಂಬುವನನ್ನ ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಚಿನ್ನಯ್ಯನ ಮುಂದೆ ಬಿಟ್ಟು ಹಿಂದೆ ಷಡ್ಯಂತ್ರ ನಡೆಸಿದ ಕಾಣದ ಕೈಗಳಾವುವು ಅನ್ನೋ ಸದ್ಯಕ್ಕೆ ಆ ಅಣ್ಣಪ್ಪ ಸ್ವಾಮಿಯೇ ಬಲ್ಲವನಾಗಿದ್ದಾನೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಎಲ್ಲ ಪ್ರಶ್ನೆಗಳಿಗೆ ಅಸ್ಪಷ್ಟವಾದಂತ ಉತ್ತರ. ಅದನ್ನು ಹೇಳ್ದ ಆತ, ಶವಗಳು ಸಿಗ್ತಾ ಇಲ್ಲ, ಅದು ನನ್ನ ಚಿಂತೆಯಾಗಿದೆ ಅಂತ ಹೇಳಿ. ಇನ್ನು ಬಾಕಿ ಹೇ ಪಿಕ್ಚರ್ ಅಭಿ. ಮುಂದಿನ ಸುದ್ದಿ, ಭೇಟಿಯಾಡೋದಕ್ಕೆ ಬಂದವರೇ ಭೇಟಿಯಾಗಿ ಹೋದ್ರು ಅಂತ ಗಾದೆ ಮಾತಿದೆ. ಆ ಮಾತಿನ ಹಾಗೆ ದೂರುದಾರನಾಗಿ ಬಂದವನೇ ಇಲ್ಲಿ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ. ನೋಡಿ, ಇಲ್ಲಿ ಆರೋಪ ಮಾಡಿದವನು ಆರೋಪಿಯಾಗಿದ್ದಾನೆ. ಕೊಲೆಯಾದವನೇ ಕೊಲೆಗಾರ ಅಂತ ನಾವು ಹೇಳಬಹುದಲ್ವಾ? ಈ ಹಿಂದೆ ಒಂದು ಬಹಳ ಹಳೇ ಕತೆ ಮೈಸೂರಿನಲ್ಲಿ ಆದಂತದ್ದು. ಒಂದು ಹೆಡ್ಲೈನ್ ಬರುತ್ತೆ ಪೇಪರ್ನಲ್ಲಿ, ಕೊಲೆಯಾದವನೇ ಕೊಲೆಗಾರ ಅಂತ ಹೇಳಿ. ಇಲ್ಲಿ ಇದೇ ರೀತಿ ಆರೋಪ ಮಾಡೋದಕ್ಕೆ ಬಂದವನೇ ಆರೋಪಿಯಾಗಿದ್ದಾನೆ. ಮಜಾ ಇದೆ ಕತೆ ಇದು. ಈ ಮಾಸ್ಕ್ ಮ್ಯಾನ್ ನ ಮುಖವಾಡ ಕಳಿಸಿದ ಎಸ್ಐಟಿ ತನಿಖೆ ಇನ್ನೂ ಚುರುಕುಗೊಂಡಿದೆ. ಬನ್ನಿ, ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಬರೋಣ. ಧರ್ಮಸ್ಥಳದಲ್ಲಿ ಕಳಚಿ ಬಿತ್ತು ಚಿನ್ನಯ್ಯನ ಮುಖವಾಡ. ಈಗ ಅಸಲಿ ಆಟ ಶುರು ಮಾಡಿದ ಎಸ್ಐಟಿ ತಂಡ. ನಾನು ಆಡಿದ್ದೇ ಆಟ, ನಾನು ಹೇಳಿದ್ದೇ ಸತ್ಯ ಅಂತ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಿದ್ದ ಅನಾಮಿಕನಿಗೆ ಶನಿವಾರದಂದೇ ಶನಿ ಹೆಗಲೇರಿದ್ದ. ಬೇಟೆಯಾಡಲು ಬಂದವರೇ ಬೇಟೆಯಾಗಿ ಹೋದ್ರು ಅನ್ನೋ ಹಾಗೆ ದೂರುದಾರನಾಗಿ ಬಂದವನೇ ಆರೋಪಿಯಾಗಿದ್ದಾನೆ. ಅಸಲಿ ಆಟ ಈಗ ಶುರು ಅಂತ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಒಂದೇ ಒಂದು ಬುರುಡೆ ತಂದು ನೇತ್ರಾವತಿ ತೀರದಲ್ಲಿ ಇಂಗುಗುಂಡಿ ಕಾಮಗಾರಿ ನಡೆಸಿದ್ದ ಅನಾಮಿಕನ ಅಸಲಿಯತ್ತು ಎಸ್ಐಟಿ ಮುಂದೆ ಬಯಲಾಗಿದೆ. ಹೂತಿಟ್ಟ 100 ಶವ ತೋರಿಸ್ತೀನಿ ಅಂತ ಬಂದವನು ಸದ್ಯ ಅವನೇ ಲಾಕ್ ಆಗಿದ್ದಾನೆ. ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಅನಾಮಿಕ ತೋರಿಸಿದ್ದ 2